ಇದ್ದೇನೆ. 2022 ಅಕ್ಟೋಬರ್‌ದಿಂದ ನಾನು ಜ್ಞಾನವನ್ನು ಪಡೆದು ಬಂದಿದ್ದೇನೆ. मैं अक्टूबर 2022 से बाबा का बनी हूँ। मेरे लिए 2 बच्चे, माँ भी है, साथ में हम रहते हैं और मैं लौकिक में लेक्चरर के रूप में जॉब करती हूँ। ನನ್ನ ಅನುಭವ ಅಂತ ಹೇಳಿದ್ರೆ, ನಾನು ಮೊದಲು ಜ್ಞಾನಕ್ಕೆ ಬಂದಾಗ ಮನೇಲಿ ನನ್ನ ಮಗಳು ಅದಕ್ಕೆ ತುಂಬ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ಲು. ಯಾಕೆ ಹೋಗಬೇಕು, ದೇವಸ್ಥಾನದಲ್ಲೇ ಮಾಡ್ಬೋದಲ್ಲ, ಅಲ್ಲೇ ಭಕ್ತಿ ಇರತ್ತೆ ತಾನೆ, ಅಲ್ಲೇ ಯಾಕೆ ಹೋಗ್ತೀವಿ ಅಂತ ತುಂಬ ಬೇರೆ ಬೇರೆ ಥರದಲ್ಲಿ ವಿರೋಧ ವ್ಯಕ್ತ ಆಗ್ತಿತ್ತು. ಅದಲ್ಲದೆ ಮನೆಯವರು ಕೂಡ, ಹಿರಿಯರು ಕೂಡ ಅದಕ್ಕೆ ತುಂಬ ವಿರೋಧವಾಗಿ ಮಾತಾಡ್ತಾಯಿದ್ರು. ಬಟ್ ನಾನು ಕಂಟಿನ್ಯೂಯಸ್ ಆಗಿ ಅಂದರೆ ಜ್ಞಾನ ಯೋಗನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದೆ. ತದನಂತರ ಸುಮಾರು ತಿಂಗಳಾದಮೇಲೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಮಕ್ಕಳ ನಡವಳಿಕೆಯಲ್ಲೂ ನನಗೆ ಕಾಣ್ತಾ ಹೋಯಿತು. जब मैं इस ज्ञान मार्ग पर चलने लगी, मेरी बेटी सबसे पहले विरोध करने लगी और साथ में घर के बड़े भी विरोध करते थे और ये कहते थे, आप वैसी ब्रह्मा कुमारी में क्यों जाती हो? आप कोई टेम्पल में जाओ, वहीं पे भी भक्ति चल सकती है ना, ऐसा। लेकिन जब मैं ज्ञान को बहुत सुंदर जीवन में अप्लाई किया, तब मैं हमारे बच्चों के बिहेवियर में चेंजेस को ऑब्जर्व करने लगी। ಮೊದಲೆಲ್ಲ ವಿರೋಧ ಮಾಡ್ತಿದ್ದಂಥ ಮಗಳು ನಂತರದ ದಿನಗಳಲ್ಲಿ ನನ್ನನ್ನು ಅಂದರೆ ಅವಳು ಏನಾದರೂ ಈಗ ನಾವು ಮೌಂಟ್ ಅಬುಗೆ ಹೋಗಿ ಪೆನ್ನು ಮತ್ತು ಇನ್ನೊಂದು ತೊಗೊಂಡು ಬಂದು ಮತ್ತು ಅದನ್ನು ಬರೀಲಿಕ್ಕೆ ಕೊಟ್ಟಾಗ ಅದನ್ನು ಬರೆದ್ಲು. ಆಮೇಲೆ ಅವಳಿಗೇನೋ ಅವತ್ತಿನ ದಿನದ ಎಕ್ಸಾಮು ಅಥವಾ ಅದು ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಎಕ್ಸಾಮ್ ಬರೀಬೇಕಾದ್ರೆ ಅದನ್ನು ಆ ಥರದ್ದೇ ಪೆನ್ ನನಗೆ ಮೌಂಟ್ ಅಬುವಿಂದ ತಂದಿರೋ ಪೆನ್ನೇ ಕೊಡಮ್ಮ ಅಂದ್ಲು. ಮತ್ತು ಇವಾಗ ಏನು ಮುಂಚೆ ವಿರೋಧಿಸ್ತಿದ್ದಲ್ಲ, ಅಷ್ಟು ತೀವ್ರ ಪ್ರಮಾಣದಲ್ಲಿ ಆಕೆ ವಿರೋಧಿಸ್ತಾ ಇಲ್ಲ. ಕೆಲವೊಂದ್ಸಲಿ ನನಗೆ ಸೆಂಟರ್ ತನಕ ಡ್ರಾಪ್ ಕೂಡ ಮಾಡ್ತಾಳೆ. ಅಷ್ಟು ಸ್ವಲ್ಪ ಮಟ್ಟಿನ ಬದಲಾವಣೆ ಅವಳಲ್ಲಿ ದಿನೇ ದಿನೇ ಕಾಣ್ತಾ ಇದೆ. तो अभी वो ज़्यादा विरोध नहीं करती है। मुझे सेंटर में आने के लिए भी कभी-कभी ड्रॉप करते हैं और मैं मधुबन से बाबा मिलन के बाद जो पेन ला के दी थी, उसमें भी उन्होंने एग्ज़ाम लिखा होगा, तो उसमें अच्छा मार्क्स आया होगा, तो इसलिए वो बार-बार जब भी एग्ज़ाम लिखने जाती है, तो वही पेन भी वैसा वाला पेन ही पूछती हैं। तो अभी उसमें बहुत परिवर्तन मुझे देखने में मिल रहा है। ನನಗೆ ಮುಖ್ಯವಾದ ಬದಲಾವಣೆ ಅಂತ ಹೇಳಿದ್ರೆ, ನಾನು ಮಕ್ಕಳು ಕಾಲೇಜಿಂದ ಮನೆಗೆ ಬಂದಾಗ ನಮ್ಮ ಮಕ್ಕಳು ನನ್ನ ಹಸ್ಬೆಂಡ್ ಅಕ್ಕನ ಮನೆಗೆ ಹೋಗ್ತಾಯಿದ್ರು. ಮನೇಲಿ ಯಾರೂ ಇರ್ತಿರ್ಲಿಲ್ಲ, ಪತಿ ಕೂಡ ಇಲ್ಲದೆ ಇರೋದ್ರಿಂದ, ಮತ್ತು ಮಕ್ಕಳು ಕೂಡ ಆ ಮನೇಲೇ ಹೆಚ್ಚು ಉಳ್ಕೋತಿರೋದ್ರಿಂದ ನನಗೆ ಆ ಸಮಯದಲ್ಲಿ ತುಂಬ ಭಾವನಾತ್ಮಕವಾಗಿ ದುಃಖ ಆಗ್ತಾಯಿತ್ತು ಮತ್ತು ನೋವು ಆಗ್ತಾಯಿತ್ತು. ತುಂಬ ಅಳ್ತಾ ಇದ್ದೆ ನಾನು ಆ ಸಮಯದಲ್ಲಿ. ಎಷ್ಟೊಂದು ಹೊರಗಡೆ ಎಲ್ಲ ಕೆಲಸ ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡ್ಕೊಂಡು ಬಂದರೂ ಕೂಡ, ಕಾಲೇಜಲ್ಲಾಗಲಿ ಅಥವಾ ಅದರ್ ಆ್ಯಕ್ಟಿವಿಟೀಸ್ ಅಥವಾ ಮನೆ ಜವಾಬ್ದಾರಿ ಎಲ್ಲ ಮಾಡಿ ಕೂಡ ಸಂಜೆ ಮನೆಗೆ ಬಂದಮೇಲೆ ಮಕ್ಕಳು ಅಲ್ಲಿಗೆ ಹೋದಾಗ ಆಗ ನನಗೆ ಬಹಳ ಫೀಲ್ ಆಗ್ತಿತ್ತು. ತುಂಬ ಅಳ್ತಿದ್ದೆ ಮತ್ತು ಭಾವನಾತ್ಮಕವಾಗಿ ದುಃಖ ಕೂಡ ಆಗ್ತಾಯಿತ್ತು. मैं हस्बैंड नहीं है, तो मेरा हस्बैंड नहीं है, तो 2 बच्चे हैं, लेकिन मैं बाहर बहुत सुंदर काम करके आती थी, बहुत सक्सेसफुल होके। और जब मैं घर में आती थी शाम के समय, तभी मेरे दोनों बच्चे मेरे हस्बैंड के जो दीदी है, बड़ी दीदी, उनके घर चले जाते थे, क्योंकि वही मेजॉरिटी टाइम उनका केयर करते, तो इसलिए वही चले जाते थे। मुझे अकेलापन का महसूस होता था, बहुत दुःख होता था इमोशनली। दो मैं बहुत अच्छा काम करके आती थी, फिर भी मुझे इमोशनली दुःख का महसूस होता था। ಇದರಿಂದ ನನಗೆ ಬಹಳ ಫೀಲ್ ಅನ್ನಿಸ್ತಿತ್ತು. ಎಲ್ಲೋ ಒಂದ್ಸಲ ಏನೋ ಅಂದರೆ ಯಾವುದು ಲೌಕಿಕ ಜಗತ್ತಲ್ಲಿ ಯಾವುದು ಪೂರ್ಣತೆ ಅಂತ ಅನ್ನಿಸ್ಕೋತಾರೋ ಆ ಥರದ್ದು ಸಿಗ್ತಾ ಇಲ್ವಲ್ಲ. ಇದ್ರೂ ಈಗ ಒಂದು ಇಲ್ಲದೆ ಇರೋದು, ಒಂದು ಇದ್ದಿಯೂ ಮಕ್ಕಳು ನನ್ನ ಜೊತೆ ಕಲಿತಾ ಇಲ್ವಲ್ಲ ಅನ್ನೋವಂಥದ್ದು ಬಹಳ ನೋವಿತ್ತು, ಮನಸ್ಸಲ್ಲಿ ಜಾಸ್ತಿ ಫೀಲಿಂಗ್ ಇತ್ತು. ಅದರಿಂದ ನಾನು ಹೊರಬರಲಿಕ್ಕೆ ಜ್ಞಾನ ನನಗೆ ತುಂಬ ಸಹಾಯವನ್ನು ಮಾಡ್ತು. जैसे कि बच्चे नहीं है वो अलग बात है, लेकिन बच्चे हैं लेकिन है जैसे कि ना है, तो इसलिए इस बात की मुझे इमोशनली बहुत दुःख होता था। लेकिन इस दुःख से बाहर निकलने के लिए बाबा का ज्ञान मुझे बहुत मदद किया। ಅದರಿಂದ ಈಗಲೂ ಕೂಡ ಮಕ್ಕಳು ಆ ಮನೆಗೆ ಹೋಗ್ತಾರೆ ಬರ್ತಾರೆ. ಬಟ್ ಆದರೆ ಏನು ಅಂತ ಹೇಳಿದ್ರೆ, ನನಗೆ ಎಷ್ಟು ಸಹಜವಾಗಿ ಅಂದರೆ, ಈಗ ಫ್ರೆಂಡ್ಸ್ ಸಿಗ್ತೀವಿ ಅಥವಾ ಮನೆಗೆ ಬಂದಮೇಲೆ ಆರಾಮಾಗಿ ಮನೆಗೆ ಬರ್ತೀವಲ್ಲ, ಹಂಗೆ ಈಗ ಅಲ್ಲಿ ಆ ಮನೆಗೆ ಹೋಗ್ತಾರೆ, ಅಲ್ಲಿ ಆ್ಯಕ್ಟಿವಿಟೀಸ್ ಏನಿರುತ್ತದೋ ಅಲ್ಲಿ ಏನು ಮಾಡಬೇಕೋ ಮಾಡ್ತಾರೆ, ಆಮೇಲೆ ಪುನಃ ಇಲ್ಲಿ ಬರ್ತಾರೆ. ಬಟ್ ಮೊದಲು ನಾನು ಏನು ನೋವು ದುಃಖ ಅನುಭವಿಸ್ತಿದ್ದೆ ಅಥವಾ ಭಾವನಾತ್ಮಕವಾಗಿ ನಾನು ಸ್ವಲ್ಪ ದುರ್ಬಲವಾಗಿ ಫೀಲ್ ಮಾಡ್ತಿದ್ದೆ, ಆ ಥರ ಇಲ್ಲ. ಈಗ ನಾನು ಏನಾಗಿದೆ, ಭಾವನಾತ್ಮಕವಾಗಿ ನನಗೆ ಸದೃಢತೆ ಬಂದಿದೆ, ಮಾನಸಿಕವಾಗಿ ಕೂಡ ನಾನು ಫಿಟ್ ಆ್ಯಂಡ್ ಫೈನ್ ಇರ್ತೇನೆ. ಈಗಲೂ ಮಕ್ಕಳು ಅಲ್ಲಿ ಆ ಮನೆಗೆ ಹೋಗ್ತಾರೆ ಬರ್ತಾರೆ, ಅವರು ಖುಷಿಯಾಗಿದ್ದಾರೆ. ನಾನು ಅವ್ರು ಹೋಗಿ ಬರೋದನ್ನು ತುಂಬ ಸಹಜವಾಗಿ ಅದನ್ನು ನಾನು ತಗೋತಾ ಇದ್ದೀನಿ ಮುರಳಿಯ ಜ್ಞಾನದಿಂದ.
तो अभी बाबा का ज्ञान को प्रैक्टिकली अप्लाई करने के बाद अ, मेरे को क्या हो गया है अभी, जैसे कि दो फ्रेंड्स मिलते हैं, मिलजुल के बात करने के बाद वो अपने अपने घर चले जाते हैं, कोई दुख का बात ही नहीं होता। ऐसे ही जब मेरे बच्चे आएंगे घर में, मैं उनके साथ मिलती हूँ, जुलती हूँ, बात करती हूँ। फिर जब वो कुछ समय के बाद उस हमारी दीदी के घर चले जाते हैं, तब भी मुझे कोई दुख का महसूस नहीं होता। मैं इमोशनली फिट हूँ, अभी फाइन हूँ। इसका मूल कारण है बाबा का ज्ञान। ಬಾಬ್ದಾದಾರವರು ಮುರಳಿಯಲ್ಲಿ ತಿಳಿಸಿರುವಂತೆ ಅಂದರೆ ಮೋಹ ಯಾವುದು, ನಿಜವಾದ ಪ್ರೀತಿ ಯಾವುದು ಅನ್ನೋ ಅಂಶವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದರಂತೆ ಅದನ್ನು ನಾನು ಪ್ರಾಕ್ಟಿಕಲಲ್ಲಿ ಅದನ್ನು ಅನುಭವಕ್ಕೆ ಅಥವಾ ಅಳವಡಿಸ್ಕೊಂಡಾಗ ಏನಾಯಿತು, ಮೋಹದಿಂದ ನಾನು ಹೊರ ಬರಲಿಕ್ಕೆ, ಮಕ್ಕಳೊಂದಿಗೆ ಪ್ರೀತಿಯಿಂದ ಇರಲಿಕ್ಕೆ ನನಗೆ ಇದು ತುಂಬ ಸಹಾಯವನ್ನು ಮಾಡ್ತು. ಹೀಗೆ बाप-दादा जैसे बाप-दादा कहता है, मोह क्या है, प्यार क्या है। तो अभी बच्चों के साथ मेरा पहले मोह था लगता है, इसलिए जब वो जाते थे मैं दुखी होती थी और उसको भी दुःख का अनुभूति होता था। अभी मैंने एक्सेप्ट इसलिए किया कि जब से बाबा का जो ज्ञान का पॉइंट था, मोहजित बनने का, उस पॉइंट को मैंने अप्लाई किया, आत्मा का ज्ञान को अप्लाई किया, तो तब से मैं अभी बहुत प्यार से चल रही हूँ। उस बात को एक्सेप्ट कर लिया है। और मेरे बच्चे जैसे कि फ्रेंड्स, वो आएंगे तो भी प्यार से रहेंगे, जाएंगे तो भी हम खुशी से एक्सेप्ट किया है। ಮತ್ತು ನನ್ನ ಮಗ ಈಗ 10th ಓದ್ತಿದ್ದಾನೆ. ಅವನು ಕಳೆದ ವರ್ಷವೇ ಈ ಊಟ ಎಲ್ಲ ನಾವು ಹೊರಗಡೆ ಮಾಡದೇ ಇರೋದ್ರಿಂದ ಅವನ ಮಾತಲ್ಲಿ ಎಷ್ಟು ಮೆಚುರಿಟಿ. ಮತ್ತು ನನ್ನ ಮಗ ಮೈಸೂರಿನ ಕಲಾಮಂದಿರದ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಊಟ ಕೊಟ್ಟರು, ಅಲ್ಲಿ ಮಕ್ಕಳು ಇಬ್ಬರು ಮಾಡಿದ್ರು. ಬಟ್ ನನಗೆ ಒಂದು ಮಾತು, ನೀನು ಕೇಳಲಿಲ್ವಲ್ಲಪ್ಪ, ನೀನು ಸುಮ್ಮನೆ ಊಟ ಮಾಡ್ತಾ ಇದೆಯಲ್ಲ ಅಂತ ನಾನು ಅಂದಾಗ ಅವನಂದ, ನನಗೆ ಗೊತ್ತು ನೀನು ಈರುಳ್ಳಿ ಬೆಳ್ಳುಳ್ಳಿನೇ ತಿನ್ನೋದಿಲ್ಲ ಅಂದಮೇಲೆ ಇನ್ನು ಹೊರಗಡೆ ಊಟ ಮಾಡ್ತೀಯ ನೀನು ಅಂತ ಹೇಳ್ದೆ. ಆವಾಗ ನಮ್ಮ ಒಳ್ಳೆಯ ಬದಲಾವಣೆ ಅವ್ರಿಗೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ನನಗನ್ನಿಸ್ತು. ಮಕ್ಕಳು ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಒಳ್ಳೆಯದನ್ನು ಗ್ರಹಿಸ್ತಾರೆ ಅನ್ನೋದು ಎರಡು ಅಂಶನೂ ನನಗೆ ಅದರಿಂದ ಗೊತ್ತಾಯಿತು. ನಾವು जैसे कि मैं बाबा का ज्ञान रोज़ सुनती हूँ और मेजॉरिटी पॉइंट्स को मैं धारणा में लाने का पूरा कोशिश करती हूँ। इसके वजह से मेरे में बहुत बड़ा परिवर्तन आया है। इस परिवर्तन का प्रभाव मेरे बच्चों पर भी पड़ा है। एक बार एक कार्यक्रम में मेरे दोनों बच्चों को मैं लेके गई थी। बच्चों के लिए खाना दिया गया था, लेकिन मैं खाए बिना थी क्योंकि मैं धारणा में हूँ। तो दोनों बच्चे खा रहे थे। मेरा बेटा को मैंने पूछा, बेटा तू तू ही अकेला खाते जा रहा है, मेरे को एक बात भी नहीं पूछा, मम्मी आप क्यों नहीं खा रही हो। तब मेरे बेटा ने कहा, मम्मी आप तो इतना सुंदर धारणा में हो, ना ऑनियन गार्लिक खाते हो और बाहर का भी आप खाते नहीं हो। इस बात का मुझे बहुत अच्छी तरह पता है, इसलिए मैं कुछ भी नहीं पूछा और ये बहुत सुंदर धारणा आप कर रहे हो, तो इसलिए मेरा कोई ऑब्जेक्शन इसमें नहीं है। ತಾಯಿಯಾಗಿ ಆ್ಯಸ್ ಎ ಮದರ್ ನನಗೆ ನನ್ನ ಮಗ ಹೇಳಿದ ಈ ಮಾತು ತುಂಬ ಪ್ರಭಾವ ಅನ್ನಿಸ್ತು. एक माता के मदर के नाते मेरा बेटा का बात सुन के मुझे बहुत खुशी हुई।